ನಮಸ್ಕಾರ. ಈ ಟಿ ವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 164ನೇ ತರಗತಿಯಲ್ಲಿದ್ದೀವಿ. ಇಂದು ಸಹ ಮಂಡಿಯ ಕೀಲಿಗೆ ಕೆಲವು ಉಪಯುಕ್ತವಾದಂತಹ ಚಾಚುವಿಕೆಯ ಚಲನೆಗಳನ್ನು ಗಮನಿಸೋಣ. ನಾವು ಮಂಡಿ ಕೀಲಲ್ಲಿ ತೊಂದರೆ ಇರತಕ್ಕಂಥವರು ವಿಶೇಷವಾಗಿ ಈ ಥರ ಕೂತ್ಕೊಂಡು ಹೇಳೋದನ್ನು ಅಷ್ಟಾಗಿ ಅವರಿಗೆ ಅನುಕೂಲಕರವಲ್ಲದಂಥದ್ದು. ಈ ಥರ ನೆಲದ ಮೇಲೆ ಕೂತು ಈ ಥರ ಸ್ಕ್ವಾಟಿಂಗ್ ಇನ್ ಎಕ್ಸ್ಟ್ರೀಮ್ಲಿ ಪೇನ್ಫುಲ್ ಕೇಸಸ್, ನೀ ಪ್ರಾಬ್ಲಮ್, ತುಂಬ ಆಸ್ಟಿಯೋಆರ್ಥರೈಟಿಸ್ ಇರ್ತಕ್ಕಂಥವ್ರು, ವಯಸ್ಸಾದವರು. ಯಾಕೆಂತೇಳಿದ್ರೆ ನಾವು ಈ ಥರ ಕೂತ್ಕೊಂಡು ಎದ್ದಾಗ ವಿಶೇಷವಾಗಿ ಮಂಡಿಯ ಚಿಪ್ಪು ಮತ್ತು ಈ ಫೀಮರ್ ಅಂದರೆ ತೊಡೆಯ ಮೂಳೆ, ಇವುಗಳ ನಡುವೆ ನಮ್ಮ ದೇಹದ ತೂಕಕ್ಕಿಂತ ಸುಮಾರು 3-4 ಪಟ್ಟು ಹೆಚ್ಚು ಒತ್ತಡ ಬರುತ್ತೆ ನಾವು ಎದ್ದಾಗ. ಆ ಕಾರಣದಿಂದಾಗಿ ಮಂಡಿಯ ಕೀಲಿನ ತುಂಬ ತೊಂದರೆ ಇರತಕ್ಕಂಥವ್ರು ಈ ಥರ ನೆಲದ ಮೇಲೆ ಕೂತ್ಕೊಂಡು ಹೇಳೋದು ಇವುಗಳನ್ನು ಮಾಡಬಾರ್ದು. ಭಾಳ ಹಂತವಾಗಿ ಅಭ್ಯಾಸ ಮಾಡಬೇಕಾಗತ್ತೆ. ಈಗ ನಾವು ತೋರಿಸ್ತಾ ಇರ್ತಕ್ಕಂಥದ್ದು ಪ್ರಾಯ ಮಂಡಿಯ ಕೀಲಿಗೆ ಉಪಯುಕ್ತವಾದಂಥ ಚಲನೆಯನ್ನು ಹೇಗೆ ಕೊಡಬೇಕು, ತುಂಬ ಪೆಡಸುತನ ಇರ್ತಕ್ಕಂಥವ್ರು, ಸ್ಟಿಫ್ನೆಸ್, ಹೌ ದೇ ಶುಡ್ ಗ್ರ್ಯಾಜುವಲಿ ಇಂಪ್ರೂವ್, ಇದನ್ನು ತೋರಿಸ್ತಾ ಇದ್ದೀವಿ. ಈ ಕೆಲವರಿಗೆ ಇಲ್ಲಿ ವಿಶೇಷವಾಗಿ ನಾವು ಈಗಾಗಲೇ ಗಮನಿಸ್ತೀವಿ, ಮಂಡಿಯ ಕೀಲಿಗೆ ಸುಲಭವಾಗಿ ಒಂದು ಕುರ್ಚಿಯನ್ನು ಉಪಯೋಗಿಸಿ ಕೊಡಬಹುದಾದಂಥ ಒಂದು ಚಲನೆ. ಇಲ್ಲಿ ಸೊಂಟದ ಭಾಗವನ್ನು ಮೇಲಕ್ಕೆ ಎತ್ತು ಕೂತ್ಕೋಬೇಕು. ಕೆಲವರಿಗೆ ಹೀಗಾಗ್ಬಿಡುತ್ತೆ. ಯಾಕೆಂದ್ರೆ ನಾವು ಈ ಪೃಷ್ಠದ ಭಾಗ ಮತ್ತು ಈ ಬೋಗುಣಿಯ ಪ್ರದೇಶ, ದಿ ಪೆಲ್ವಿಕ್ ಬೋನ್, ಇದು ಈ ಮೂಳೆ ಮೇಲೇ ನಮ್ಮ ಬೆನ್ನುಗಂಬ ಕೂತಿರ್ತಕ್ಕಂಥದ್ದು. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಚಲಿಸದೇ ಇದ್ದರೆ ಬೆನ್ನು ಕುಸ್ತೋಗ್ಬಿಡುತ್ತೆ. ಅದನ್ನು ತಡಿಬೇಕಾದ್ರೆ ಪ್ರಾಯಶಃ ಒಂದು ದಿಂಬಿನ ಮೇಲೆ ಕೂತ್ಕೊಳ್ಳಿ. ದಿಂಬು ಅಥವಾ ಒಂದು ಬ್ಲ್ಯಾಂಕೆಟನ್ನು ಮಡಚಿ, ಯು ಹ್ಯಾವ್ ಟು ಸಿಟ್ ಆನ್ ದಟ್. ಸೊ ಈಗ ಇಲ್ಲಿ ನೇರವಾಗಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ. ಬಿಕಾಸ್ ಆಫ್ ದಟ್ ಪೆಲ್ವಿಕ್ ಟಿಲ್ಟ್ ಯು ಕ್ಯಾನ್ ಸಿಟ್ ಅಪ್ರೈಟ್ ಬೆಟರ್. ಕಾಲನ್ನು ಚಾಚಿ, ಎಡಗಾಲು ಮುಂದಕ್ಕೆ, ಬಲಗಾಲು ಸಹ ಮುಂದಕ್ಕೆ. ಈಗ ಬಲಗಾಲನ್ನು ಕುರ್ಚಿಯ ಮೇಲ್ಬದಿಯಲ್ಲಿ, ಈ ಒಂದು ವಿಧಾನದಿಂದ ಸ್ವಲ್ಪ ಈ ಬೆನ್ನುಗಂಬವನ್ನು ಮೇಲಕ್ಕೆತ್ತಕ್ಕಂಥದ್ದು ಸುಲಭ ಆಗುತ್ತೆ. ಕ್ಯಾನ್ ಪುಲ್ ದಿ ನೀ ಕ್ಯಾಪ್, ಸ್ಟ್ರೆಚ್ ದಿ ಹೀಲ್, ಸ್ಟ್ರೈಟನ್ ದಿ ಸ್ಪೈನ್. ಬೆನ್ನುಗಂಬವನ್ನು ನೇರವಾಗಿಟ್ಕೊಂಡು ಕಾಲನ್ನು ಮೇಲಕ್ಕೆ ಎತ್ತಬೇಕು. ಯಾಕೆಂದರೆ ಬೆನ್ನು ಹೀಗೆ ಬಾಗಿದಾಗ ಇಲ್ಲೂ ಸಹ ಅನಪೇಕ್ಷಿತವಾದಂಥ ಒತ್ತಡ ಬರುತ್ತೆ ಸೊಂಟದ ಮೇಲೆ. ಅದನ್ನು ನಾವು ತಡೆಯಬೇಕು. ಸುಮಾರು 15-20 ಸೆಕೆಂಡ್ಗಳಷ್ಟು ಕಾಲ ಈ ಒಂದು ಸ್ಥಿತಿಯಲ್ಲಿ ವಿರಮಿಸಿ, ನಂತರ ಬದಲಾಯಿಸಿ ಚೇಂಜ್, ಎದೆ ಮಧ್ಯಭಾಗ ಮೇಲಕ್ಕೆ. ಯಾಕೆಂತೇಳಿ ಯಾವುದೇ ನಾವು ಮಂಡಿ ಕೀಲನ್ನು ಪ್ರಮುಖವಾಗಿ ಇಟ್ಕೊಂಡು ನಾವು ಅಭ್ಯಾಸ ಮಾಡ್ತಾಯಿದ್ರು ಸಹ ಕೇವಲ ಮಂಡಿ ಕೀಲಿಗೆ ಅಂತ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಪೃಷ್ಠದ ಕೀಲು, ಸೊಂಟದ ಕೀಲು ಇವೆಲ್ಲವೂ ಸಹ ಒಳಗೊಂಡಿರುತ್ತೆ ಒಂದು ಚಲನೆಯಲ್ಲಿ. ಹಾಗಾಗಿ ಅವುಗಳಿಗೂ ಸಹ ತೊಂದರೆ ಆಗದಂಥ ರೀತಿಯಲ್ಲಿ ನಾವು ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಅವಶ್ಯಕ. ಪುಲ್ ದಿ ನೀ ಕ್ಯಾಪ್, ಸ್ಟ್ರೆಚ್ ದಿ ಹೀಲ್, ಎದೆ ಮಧ್ಯಭಾಗ ಮೇಲಕ್ಕೆ. ನಾವು ಗಮನಿಸಬೇಕು, ನಮ್ಮ ತೊಡೆಯ ಹಿಂಬದಿಯ ಸ್ನಾಯುಗಳು, ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್, ಅದು ಮಂಡಿಯ ಮೇಲೆ ಮಾತ್ರ ತನ್ನ ಪ್ರಭಾವವನ್ನು ಹೊಂದಿರೋದಿಲ್ಲ, ಅದು ಬೆನ್ನುಗಂಬದ ಮೇಲೇ. ಯಾಕೆಂತೇಳಿದರೆ ಇದು ಈ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್, ಇದು ನಮ್ಮ ಪೃಷ್ಠದ ಕೀಲು, ಬೋಗುಣಿಯ ಪ್ರದೇಶ, ಯಾತ್ರ ಮೇಲೆ ನಮ್ಮ ಬೆನ್ನುಗಂಬ ಕೂತಿದೆಯೋ ಅದ್ರ ಜೊತೆನೂ ಸಂಪರ್ಕ ಹೊಂದಿರುತ್ತೆ. ಆ ಕಾರಣದಿಂದಾಗಿ ನಾವು ಈ ಬೆನ್ನುಗಂಬದ ಭಾಗವನ್ನು ಸರಿಯಾಗಿ ಇಟ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ ಆಗುತ್ತೆ. ಯಾರಿಗೆ ಇದು ಸುಲಭ ಆಗುತ್ತೆ ಅಂತ ಅವ್ರು ಈ ಕಡೆ ಎತ್ತರ ಜಾಸ್ತಿ ಮಾಡ್ಕೋಬೋದು. ದೇ ಕ್ಯಾನ್ ಇನ್ಕ್ರೀಸ್ ದಿಸ್ ಹೈಟ್. ಕಾಲು ನೇರ, ಎದೆ ಮಧ್ಯಭಾಗ ಮೇಲಕ್ಕೆ. ಸೊಂಟವನ್ನು ಸಹ ಚಾಚಿ, ಸೊಂಟವನ್ನು ನಾವು ಎಷ್ಟು ಮೇಲಕ್ಕೆತ್ತಿ ನೇರವಾಗಿರಿಸ್ತೀವೋ ಅಷ್ಟೂ ಸಹ ಇಲ್ಲಿ ಚಾಚುವಿಕೆಯ ಪ್ರಮಾಣ, ದಿ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್, ತೊಡೆಯ ಹಿಂಬದಿಯ ಸ್ನಾಯುಗಳು ಅಷ್ಟು ಹೆಚ್ಚು ರೀತಿಯಲ್ಲಿ ಚಾಚಲ್ಪಡುತ್ತೆ. ಕೀಪ್ ಆನ್ ಪುಲ್ಲಿಂಗ್ ದಿ ನೀ ಕ್ಯಾಪ್.
ಬದಲಾಯಿಸಿ ಈ ಎಲ್ಲ ಚಲನೆ ನಾವು ನಮ್ಮ ಬಾಗುವಿಕೆಯ ಪ್ರಮಾಣ, ನಮ್ಮ ಚಲನ ಸಾಮರ್ಥ್ಯಗಳು ಮತ್ತು ನಮ್ಮ ದೈಹಿಕ ಕಾರ್ಯಕ್ಷಮತೆ ಇವುಗಳನ್ನು ಅವಲಂಬಿಸಿ ಅಳವಡಿಸ್ಕೋಬೇಕು. ಕೀಪ್ ಆನ್ ಪುಲ್ಲಿಂಗ್ ದಿ ನೀ ಗ್ಯಾಪ್, ಸ್ಟ್ರೆಚ್ ದಿ ಹೀಲ್. ಎದೆ ಮಧ್ಯಭಾಗ ಮೇಲಕ್ಕೆ. ಈ ರೀತಿ ಮಾಡೋದ್ರಿಂದ ಇದು ಎರಡೂ ಕಾಲುಗಳಿಗೂ ಉಪಯುಕ್ತ ಆಗುತ್ತೆ. ಮತ್ತು ಇಲ್ಲಿ ಇನ್ನೊಂದು ನಾವು ಗಮನ ಕೊಡಬೇಕಾದ್ದು, ನಾವು ಈ ಕಾಲುಗಳನ್ನು ಚಾಚುವ ರೀತಿ. ಮತ್ತು ಈ ಕೆಳಗಡೆ ಕಾಲು ಸುಮ್ಮನೆ ಹೀಗೆ ಬಿಟ್ಬಿಡೋದು ಅಥವಾ ಮೇಲೆ ಸುಮ್ಮನೆ ಇಟ್ಕೊಂಡು ಹೀಗೆ ಬಿಟ್ಬಿಡೋದು, ಇದು ಪ್ರಯೋಜನ ಆಗೋದಿಲ್ಲ. ಯಾಕೆ ಪ್ರಯೋಜನ ಆಗೋದಿಲ್ಲ ಅಂತೇಳಿದ್ರೆ, ಒಂದೇದು ನಾವಿಲ್ಲಿ ಗಮನ ಕೊಡದೇ ಇದ್ದರೆ ಅದು ಮನಸ್ಸಿಗೂ ಹಿತ ಇರೋದಿಲ್ಲ, ಮನಸ್ಸೆಲ್ಲ ಹೊರಟೋಗ್ಬಿಡುತ್ತೆ. ಜೊತೆಗೆ ಈ ಸಮರೂಪತೆ, ಅನಟಾಮಿಕಲ್ ಅಲೈನ್ಮೆಂಟ್ ಆ್ಯಂಡ್ ಸಿಮೆಟ್ರಿ ಅದು ಬರೋದಿಲ್ಲ. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಹಾಗಾಗಿ ಯು ಹ್ಯಾವ್ ಟು ವಾಚ್ ದಿಸ್ ಅಲೈನ್ಮೆಂಟ್, ಹಿಪ್, ನೀ, ಆ್ಯಂಕಲ್ ಎಲ್ಲ ಒಂದೇ ರೇಖೆಯಲ್ಲಿ ಇರೋ ಹಾಗೆ ಮಾಡಬೇಕು. ಮತ್ತು ಕೆಳಗಡೆ ಇರೋ ಕಾಲನ್ನು ಸಹ ನಾವು ಗಮನ ಕೊಟ್ಟು ಚಾಚತಕ್ಕಂಥ ಅತಿ ಅವಶ್ಯಕ. ಬೆನ್ನುಗಂಬವನ್ನು ಸಹ ನೇರವಾಗಿರಿಸ್ಕೊಳ್ಳೋದು ಅವಶ್ಯಕ. ಹೀಗೆಲ್ಲ ಸಮಗ್ರವಾಗಿ ನಮ್ಮ ಇಡೀ ಅಸ್ಥಿ ಸ್ನಾಯುಗಳನ್ನು ಗಮನಿಸಿ ಮಾಡಿದ್ರೆ ಅದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಹ ನಮಗೆ ಬಹಳ ಉಪಯುಕ್ತವಾಗುತ್ತೆ.